ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 3 ವಿಚಾರ. 22ನೇ ತಾರೀಕು ಅಗ್ನಿಹೋತ್ರ ಇದೆ. 24ನೇ ತಾರೀಕು ನಮ್ಮ ರೇಖಿ ಕ್ಲಾಸಸ್ಸು, ರೇಖಿ 1 ರೇಖಿ 2 ಎರಡೂ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದರ ಜೊತೆಗೆ ಸಪ್ತಚಕ್ರಗಳ ಬಗ್ಗೆ ವಿಶ್ಲೇಷಣೆ ಮತ್ತೆ ಕ್ರಿಸ್ಟಲ್ ಹೀಲಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಅಗ್ನಿಹೋತ್ರಕ್ಕೆ 1000 ರೂಪಾಯಿ ತಗೊಳ್ತೀವಿ. ಹಾಗೆ ಕ್ರಿಸ್ಟಲ್ ಹೀಲಿಂಗ್ಗೆ 800 ರೂಪಾಯಿ ತಗೊಳ್ತೀವಿ. ಕ್ರಿಸ್ಟಲ್ ಹೀಲಿಂಗ್ 4 ಡೇಸ್ ಕ್ಲಾಸು. ಅಕ್ಟೋಬರ್ 21ನೇ ತಾರೀಕು 104ನೇ ಬ್ಯಾಚ್ ಇರ್ತಕ್ಕಂಥದ್ದು. ನಕ್ಷತ್ರ ನಾಡಿ 15 ದಿವಸದ ಜ್ಯೋತಿಷ್ಯದ ತರಗತಿಗಳು. ತುಂಬಾ ಜನ ಭಯ ಪಡ್ತಕ್ಕಂಥದ್ದು ಈ ಶನಿಯ ವಿಚಾರ. ಶಾಸ್ತ್ರದಲ್ಲಿ ಈ ಸಾಡೆ ಸಾತಿ ಅಂತಕ್ಕಂಥ ಒಂದು ವಿಚಾರ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಅನೇಕ ಕಾಂಪೌಂಡರ್ಗಳು, ಯಾರಿಗೂ ಧೈರ್ಯ ಇಲ್ಲ ಕಾಂಪೌಂಡರ್ ಅಂತ ಕರೆಯೋಕ್ಕೆ, ನಾನೊಬ್ಬನೇ ಕರೆಯೋದು. ಅನೇಕ ಕಾಂಪೌಂಡರ್ಗಳು ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರಲ್ಲ. ಅವರು ಒಂದು ಎಕ್ಸಾಮ್ ಕೊಟ್ರೆ 100% ಫೇಲ್ ಆಗ್ತಾರೆ. 100 ಅಲ್ಲ 1000% ಫೇಲ್ ಆಗ್ತಾರೆ. ಯಾಕೆ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲ್ತಿರೋರು ಸಾಡೆ ಸತಿ ಬಗ್ಗೆ ಮಾತಾಡಲ್ಲ. 100% ಅಲ್ಲಿ ಜ್ಯೋತಿಷ್ಯ ಕಲ್ತಿರೋರು 10ರಿಂದ 15% ಮೇಲೆ ಇಲ್ಲ ಭಾರತದಲ್ಲಿ. ಇನ್ನು ಮಿಕ್ಕ ಎಲ್ಲ ಅರ್ಚಕರು ನಮ್ಮ ವೀಕ್ಷಕರಿಗೆ ಇದು ಓಡಲ್ಲ. ಎಲ್ಲಾ ದೇವಸ್ಥಾನದ ಅರ್ಚಕರು ಪೂಜೆಯವರಿಗೂ ಜ್ಯೋತಿಷ್ಯ ಬರುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೀವಿ. ಅದೇ ಇವತ್ತಿನವರೆಗೂ ಆಗಿರ್ತಕ್ಕಂಥ ನಮ್ಮ ಒಂದು ದೊಡ್ಡ ದುರಂತ. ನಮಗೆ ದೊಡ್ಡ ದುರಂತ ಅಂತಂದ್ರೆ ಪ್ರತಿಯೊಬ್ರು ಅರ್ಚಕರ ಹತ್ರ ಹೋಗಿ ಜ್ಯೋತಿಷ್ಯ ಕೇಳೋದು. ಅವ್ರು ನನ್ನೆಲ್ಲ ಎದುರಾಕೊಂಡಿದ್ದಾರೆ. ನಾನು ಬೈಕೊಂಡ್ರೆ ಬೈಕೊಳ್ಳಿ, ನಾನೇನು ಕೇರ್ ಮಾಡಲ್ಲ, ನನ್ನ ತಲೆನೋವು ಕೆಡ್ಸ್ಕೊಳ್ಳಲ್ಲ. ನನ್ನ ಬೇಕಾದ್ರೆ ಏನ್ ಬೇಕಾದ್ರೂ ಎಲೆಡ್ಕೆ ಹಾಕೊಂಡು ಹೋಗಿದ್ರು ನಂಗೆ ಚಿಂತೆ ಇಲ್ಲ. ಧರ್ಮದ ವಿಚಾರದಲ್ಲಿ, ಜ್ಯೋತಿಷ್ಯದ ವಿಚಾರದಲ್ಲಿ ನ್ಯಾಯವಾಗಿ ಹೇಳ್ತಾ ಇದ್ದೀನಿ. ಅವ್ರ ಮನ್ಸಿಗೆ ಅವರೇ ಕೇಳ್ಕೊಳಕ್ ಕೇಳಿ. 100 ಅಲ್ಲ 1000% ಅವ್ರ ಮನ್ಸಿಗೆ ನೀವೇ ಕೇಳ್ಕೊಳ್ಳಿ. ಸಾಡೆ ಸಾತಿ ಎಲ್ಲೋದ್ರೂ ಸಾಡೆ ಸಾತಿ. ಆ ಸಾಡೆ ಸಾತಿ ಅನ್ನೋ ಹೆಸರು ನೋಡಿ, ಕೇಳಿ ಎಷ್ಟು ಒಂಥರ ವಿಚಿತ್ರವಾಗಿದೆ. ಆ ಹೆಸರು ಕೇಳ್ತಾ ಇದ್ದಂಗಲೇ ಇದು ಎಲ್ಲೋ ಈ ದಕ್ಷಿಣ ಭಾರತದ ಪದ ಅಲ್ಲ. ಅದು ದಕ್ಷಿಣ ಭಾರತದ ಪದ ಅಲ್ಲ. ಎಲ್ಲೋ ಒಂದ್ ಕಡೆ ನಮ್ದು ಹಿಂದಿ, ಆ ಕಡೆ ನಾರ್ತ್ ಕಡೆ ಇರ್ತಕ್ಕಂಥ ಒಂದು ಪದ ಶಬ್ದ ಕೇಳಿಸುತ್ತೆ. ಇದನ್ನ ಬಳಸ್ಕೊಂಡು ಅನೇಕ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಆ ರಾಶಿಗೆ ಏನೋ ಹಿಂದಿನ ರಾಶಿಗೆ ಶನಿ ಬಂದಾಗ, ನಿಮ್ದು ಜನ್ಮ ರಾಶಿ ಯಾವುದೋ ಒಂದಿರುತ್ತೆ, ಆ ಜನ್ಮ ರಾಶಿಗೆ ಹಿಂದಿನ ರಾಶಿಗೆ ಶನಿ ಬಂದಾಗ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸಾಡೆ ಸಾತಿ ಹೆಚ್ಚು ಕಮ್ಮಿ 2.5 ವರ್ಷ ಒಂದು ರಾಶಿಲಿ ಇರುತ್ತೆ. ಅದಾದ ನಂತರ ಅವರ ರಾಶಿಗೆ ಜನ್ಮ ರಾಶಿಗೆ ಬಂದಾಗ 2.5 ವರ್ಷ, 2.5 5 ವರ್ಷ ಆಯ್ತು. ಅದಾದ ನಂತರ ಮುಂದಿನ ರಾಶಿಗೆ ಹೋಗ್ಬೇಕಾದ್ರೆ ಮತ್ತೆ 2.5 ವರ್ಷ, ಒಟ್ಟು 7.5 ವರ್ಷ. ಪ್ರತಿ 30 ವರ್ಷಕ್ಕೊಂದ್ಸತಿ ಬರುತ್ತಿದ್ದು. ಯೋಚನೆ ಮಾಡಿ. ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಪ್ರತಿ 30 ವರ್ಷಕ್ಕೆ 7.5 ವರ್ಷ ನಿಮಗೆ ಶನಿ ಕಾಟ ಕೊಡ್ತಾನೆ. ಕಾನ್ಸೆಪ್ಷಲಿ ತಲ್ಲಿಟ್ಕೊಳ್ಳಿ. ಇನ್ನು 60 ವರ್ಷದಲ್ಲಿ 7.5 + 7.5 15 ವರ್ಷ ನಿಮಗೆ ಶನಿ ಕಾಟ ಕೊಟ್ರೆ ಬದುಕ್ತೀರೇನ್ರಿ ನಾವೆಲ್ಲ? ಕಾನ್ಸೆಪ್ಟ್ ಯೋಚನೆ ಮಾಡ್ರಿ. ಇದು ಕಾಂಪೌಂಡರ್ಗೂ ಹೇಳ್ತಾ ಇದ್ದೀನಿ. ಕಾಂಪೌಂಡರ್ಗಳು ಎತ್ಕೋತಿರಲ್ಲ ನೀವೆಲ್ಲ. ಮದುವೆ ಆಗ್ತಾ ಇಲ್ವಾ? ಶನಿ ಗೋಚಾರದಲ್ಲಿ ಇಲ್ಲಿದ್ದಾನೆ. ಲಗ್ನದಿಂದ ಶನಿ ಯಾವ ಮನೆಯಲ್ಲಿ ಬಾಧಕ ಆಗಿರ್ತಾನೋ, ಮಾರಕ ಆಗಿರ್ತಾನೋ, ಯಾವ ಮನೆ ಸೂಚ್ಯಾಂಕ ಮಾಡಿರ್ತಾನೋ
ಅದನ್ನ ತಗೊಳ್ಬೇಕು. ಅದು ದಶಾಭುಕ್ತಿ ಅಂತರ್ಭುಕ್ತಿಲಿ ಶನಿ ಬಂದಾಗ. ಈ ಕಡೆ ಒಬ್ಬ ವ್ಯಕ್ತಿದು ನಡೀತಾ ಇರ್ತಕ್ಕಂಥ ದಶಾನೇ ಬೇರೆ. ಎಲ್ಲೋ ಗುರು ದಶೆ ನಡೀತಾ ಇರುತ್ತೆ, ಎಲ್ಲೋ ಶುಕ್ರ ದಶೆ ನಡೀತಾ ಇರುತ್ತೆ, ಎಲ್ಲೋ ರಾಹು ದಶೆ ನಡೀತಾ ಇರುತ್ತೆ. ಅವರ ರಾಶಿಗೆ ಶನಿ ಎಂಟರ್ ಆಗ್ತಾನೆ ಹಿಂದಿನ ಮನೆಗೆ. ಇನ್ನು 7 ವರ್ಷ ನಿಮ್ಗೆ ಏನು ಏಳಿಗೆ ಇಲ್ಲ. ಇವ್ರಿಗೆ ಬಲೆ ಏಳಿಗೆ ಇದ್ದಂಗೆ ಹೇಳೋರ್ಗೆ. ಇಲ್ಲಿ ಶಾಸ್ತ್ರ ಹಾಳಾಗಿರೋದು ಈ ಪಾಯಿಂಟ್ ಅಲ್ಲಿ. ನಾರ್ತ್ ಪೂರ್ತಿ ಹಾಳಾಗಿದೆ. ನಾರ್ತ್ ಪೂರ್ತಿ ಹಾಳಾಗಿದೆ. ಮಾಂಗ್ಲಿಕ್ ಹಾಳಾಗಿದೆ. ನಾರ್ತ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ತುಂಬಾ ಜನ ನಕ್ಷತ್ರ ನಾಡಿಗೆ ಶಿಫ್ಟ್ ಆಗಿದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ನಕ್ಷತ್ರ ನಾಡಿಗೆ ಶಿಫ್ಟ್ ಆಗಿದ್ದಾರೆ. ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ನಮ್ಮ ಸಿಸ್ಟಮ್ ಬಂದಿದ್ದಾರೆ. ಬೇಕಾದ್ರೆ ನೀವು ತಮಿಳ್ನಾಡಲ್ಲಿ ಹೋಗಿ ಕೇಳಿ, ನಾಡಿ ಸಿಸ್ಟಮ್ ಅಂತ ಬರುತ್ತೆ. ಕೇರಳದ ನಾನು ಹೇಳಲ್ಲ, ಕೇರಳದು ಅವದೇ ಓನ್ ಕಂಟ್ರಿ, ಗಾಡ್ಸ್ ಓನ್ ಕಂಟ್ರಿ, ಅವ್ರ ಓನ್ ಪೀಪಲ್. ಅವ್ರದ್ದು ಅಷ್ಟಮಂಗಲ ಅದೊಂಥರ ವಿಚಿತ್ರವಾಗಿ ಅವ್ರ ಕಡೆ ಇದ್ದಾರೆ. ಇನ್ನು ಈ ಮಂಗಳೂರು, ಉಡುಪಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಸ್ವಲ್ಪ 50-50 ಆಗಿದೆ. ನಾನು ಬಂದ ಮೇಲೆ 2015 ಬಂದ ಮೇಲೆ ನನ್ನ ಒಂದು ನಾಡಿ ಪ್ರಕಾರ, ನಮ್ಮ ನಾಡಿ ಪ್ರಕಾರ ಕಲ್ತಾದ್ಮೇಲೆ ಅಲ್ಲೂ ಒಂಚೂರು ಚೇಂಜಸ್ ಆಗಿದೆ, ತುಂಬಾ ಚೇಂಜಸ್ ಆಗಿದೆ. ತುಂಬಾ ಜನ ನನಗೆ ಹೇಳ್ತಾರೆ, ಸರ್ ನೀವು ಬಂದ ಮೇಲೆ ಲಗ್ನ ಅಂತ ಏನು ಅಂತ ಗೊತ್ತಾಗಿದೆ. ಯಾಕಂದ್ರೆ 2015 ಬಡ್ಕೋತಾ ಇದ್ದೀನಿ. ಲಗ್ನ 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 ರಾಶಿ ಹೊಟ್ಟೋಯ್ತು. ಇವತ್ತು ಯಾವುದೇ ವಾಹಿನಿ ತಗೊಂಡ್ರೆ ಆ ವಾಹಿನಿಲಿ ಹೇಳ್ತಕ್ಕಂಥ ಎಲ್ಲಾ ಜ್ಯೋತಿಷರು ಕುಂಭ ರಾಶಿ ಕುಂಭ ಲಗ್ನ, ವೃಷಭ ರಾಶಿ ವೃಷಭ ಲಗ್ನ. ಸ್ವಲ್ಪ ಭಯ. ರಾಶಿನೂ ಬಿಡಂಗಿಲ್ಲ, ಲಗ್ನನೂ ಬಿಡಂಗಿಲ್ಲ. ಇಲ್ಲಿ ದೇ ಸ್ಟಾರ್ಟೆಡ್ ಟೆಲಿಂಗ್ ಲಗ್ನ. ಲಗ್ನನೇ ಇಂಪಾರ್ಟೆಂಟ್. ಲಗ್ನ ಅಂದ್ರೆ ದಿ ಟೈಮ್ ಯು ಆರ್ ಬಾರ್ನ್. ನೀವು ಯಾವ ಟೈಮಲ್ಲಿ ಹುಟ್ಟುತ್ತೀರೋ ಆ ಟೈಮಲ್ಲಿ ಪೂರ್ವದ ದಿಕ್ಕಿಗೆ ಈಸ್ಟರ್ನ್ ಡೈರೆಕ್ಷನ್ ಅಲ್ಲಿ ನೋಡಿದಾಗ ಕಣ್ಣಿಗೆ ಕಾಣಿಸ್ತಕ್ಕಂಥ ರಾಶಿಯೇ ಲಗ್ನ ಆಗುತ್ತೆ. ಇದು ಸೈಂಟಿಫಿಕಲಿ ಈಸ್ಟರ್ನ್ ಹೊರೈಸನ್ ಅಂತ ಕರೀತಾರೆ. ಸೊ ಅದು ಮೊದಲನೇದು. ಅಲ್ಲಿಂದನೇ ನಮ್ಮ ಕರ್ಮಫಲ ಸ್ಟಾರ್ಟ್ ಆಗೋದು. 12 ಮನೆ. ಈಗ ಸಾಡೆ ಸಾತಿ ಅಂತಕ್ಕಂಥದ್ದು 60 ವರ್ಷದಲ್ಲಿ 15 ವರ್ಷ ಬಂದ್ರೆ ಹೆಚ್ಚು ಕಮ್ಮಿ 25% ನಮ್ಮ ಜೀವನ ಹಾಳಾಗ್ಬಿಡುತ್ತೆ. 15 ವರ್ಷ ಅಂದ್ರೆ 60 ವರ್ಷ ಅಂತ ಲೆಕ್ಕ ತಗೊಂಡ್ರೆ 25% ಗಾನ್ ಕೇಸ್. ಪ್ರತಿಯೊಬ್ಬರಿಗೂ ಬಂದೇ ಬರುತ್ತಲ್ವಾ? ಹಾಗಿದ್ರೆ ಮತ್ತೆ ಅದ್ರದ್ದು ಎಫೆಕ್ಟ್ ಯಾಕೆ ತಗೊಳ್ತಾ ಇದ್ರು? ವಾಟ್ ಇಸ್ ದಿ ಕಾನ್ಸೆಪ್ಟ್ ಏನು? ಯಾವ ಒಂದು ನಿದರ್ಶನದಲ್ಲೂ ಕೂಡ ಸಾಡೆ ಸಾತಿ ಒಬ್ಬರಿಗೆ ಸಮಸ್ಯೆ ಮಾಡಿರ್ತಕ್ಕಂಥದ್ದು ಇಲ್ವೇ ಇಲ್ಲ. ನರೇಂದ್ರ ಮೋದಿಯವರು ವೃಶ್ಚಿಕ ರಾಶಿ. ಈಗ ಶನಿ ಕುಂಭರಾಶಿಲಿರಬೇಕು. ಸ್ವಲ್ಪ ಹಿಂದಕ್ಕೆ ಬಂದ್ರೆ ಕುಂಭ, ಮಕರ, ಧನುರ್, ಮತ್ತೆ ವೃಶ್ಚಿಕ, ತುಲ 5 into 2.5. ಒಂದು 13 ವರ್ಷ ಹಿಂದೆ ಹೋದ್ರೆ ಅವರು ಸಾಡೆ ಸಾತಿಲೇ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸೊ ಅವ್ರಿಗೆ ಯೋಗಕಾರಕನ. ಆ ಟೈಮಲ್ಲಿ ಅವ್ರಿಗೆ ನಡೀತಾ ಇರತಕ್ಕಂಥದ್ದು ಸೂರ್ಯ ದಶ. ಸೂರ್ಯನ ನಕ್ಷತ್ರ, ಸೂರ್ಯನ ಸಬ್ಲಾಡ್ ಎಲ್ಲ 10ನೇ ಮನೆ ತೋರಿಸ್ತಾ ಇತ್ತು. ಸೂರ್ಯ ಆದ್ಮೇಲೆ ಚಂದ್ರ ಬಂತು, ಚಂದ್ರನು ಕಾಂಬಿನೇಷನ್ ತೋರಿಸ್ತಾ ಇತ್ತು. ಮೊನ್ನೆ ಮಂಗಳ ದಶ ಅವ್ರಿಗೆ ಸ್ಟಾರ್ಟ್ ಆಗಿದ್ದು. ಮೊನ್ನೆ ಎಲೆಕ್ಷನ್ ಮುಗೀತಲ್ಲ, ಮಂಗಳ ದಶ. ಮಂಗಳ ಅಷ್ಟು ಸ್ಟ್ರೆಂತ್ ಇಲ್ಲ, ತುಂಬಾ ವೀಕ್ ಇದೆ. ಅದಕ್ಕೆ ಬಹುಮತ ಬರಲಿಲ್ಲ, ಕೊಂಡ್ಕೊಂಡಿದೆ. ಸಾಡೆ ಸಾತಿ ಬಂದಾಗ ಅವ್ರಿಗೆ ಅಧಿಕಾರ ಹೇಗೆ ಕೊಡ್ತು? ಸಾಡೆ ಸಾತಿ ಹೇಳೋರು ಕೇಳ್ತಾ ಇದ್ದೀನಿ. ಹಾಗೆ ಸಾಡೆ ಸಾತಿನ ಯಾರ ಬಾಯಲ್ಲೂ ಕೂಡ, ಯಾವ ಕಾಂಪೌಂಡರ್ ಬಾಯಲ್ಲೂ ಕೂಡ ಒಳ್ಳೇದಾಗತ್ತೆ ಅಂತ ಒಬ್ರು ಹೇಳಿಲ್ಲ. ನಮ್ಮಗಳ ತಲೆಯಲ್ಲಿ ಸ್ವಲ್ಪ ಅದೇನೋ ಇರುತ್ತಲ್ಲ, ಅದು ತುಂಬಿದೆ. ಎಲ್ಲರಿಗೂ ಶನಿ ಕೆಟ್ಟದ್ದು ಮಾಡ್ತಾನ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡರ್ಗಳು ಫಸ್ಟ್ ಅರ್ಥ ಮಾಡ್ಕೊಳ್ರಪ್ಪ. ಜೀವನದಲ್ಲಿ 9 ಗ್ರಹದಲ್ಲಿ ಶನಿ ನಿಮ್ಗೆ ಯಾವಾಗಲೂ ಕೆಟ್ಟದೇನಾ ನಿಮ್ಗೆ ಕಾಣಿಸೋದು? ಒಳ್ಳೇದು ಮಾಡಲ್ವಾ? ನನ್ನ ಜಾತಕದಲ್ಲಿ ಶನಿಯಿಂದನೇ ಈ ಎತ್ತರಕ್ಕೆ ಬೆಳೆದಿರೋದು. ಶನಿಯಿಂದನೇ. ವಿತೌಟ್ ಶನಿ ನಾನು ಈ ಪ್ಲೇಸಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ.
ಶನಿ ಪರಮಾತ್ಮ ಅಂತ ಕರಿತೀನಿ, ಶನಿ ಮಹಾತ್ಮ ಅಂತ ಕರಿತೀನಿ. ನಾನು ಚಿಕ್ಕ ಹುಡುಗನಲ್ಲಿ ನೋಡಿದಾಗೆಲ್ಲ ಬಂದಾಗೆಲ್ಲ ಈ ಶನಿ ಕಂಡ್ರೆ ಎದುರ್ಕೊಂಡ್ಬಿಡ್ತಾ ಇದ್ದೆ. ಏನೋ ಅವಾಗ ಊರಲ್ಲೆಲ್ಲ ಕತೆ ಮಾಡಿಸ್ತಾ ಇದ್ವಿ, ಶನಿದೇವ್ರ ಕತೆ. ಇದು ಸ್ಯಾಟರ್ಡೆ ಆದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಕತೆ, ರಾತ್ರಿ ಎಲ್ಲ ಭಜನೆ, ಶನಿದೇವನ ಆರಾಧನೆ ಎಲ್ಲ ಮಾಡ್ತಾ ಇದ್ರು. ಅದು ಏನೋ ಶನಿ ಮಹಾತ್ಮ ಎಲ್ಲರಿಗೂ ಇಟ್ಕೊಂಡ್ಬಿಡ್ತಾನೆ, ಕಟ್ ಮಾಡ್ತಾನೆ ಅಂತ ಅದೊಂದು ಭಾವನೆ ಬಂದ್ಬಿಟ್ಟಿತ್ತು. ಜ್ಯೋತಿಷ ಕಲಿತಾ 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 9 ಗ್ರಹಗಳಲ್ಲೂ ಒಬ್ಬ ಮನುಷ್ಯನಿಗೆ ಸ್ನೇಹಿತನಾಗಿರ್ತಕ್ಕಂಥ ಗ್ರಹಗಳು ಇದಾವೆ. ಅದೇ 9 ಗ್ರಹಗಳು ಅದೇ ವ್ಯಕ್ತಿಗೆ ದುಶ್ಮನ್ ಆಗೋ ಗ್ರಹಗಳು ಇರ್ತವೆ. ನನ್ನ ಲೈಫಲ್ಲಿ ಕೇತುನೇ ದುಶ್ಮನ್. ನನ್ನ ಲೈಫಲ್ಲಿ ಕೇತು ಅವನು ಹೆಂಗ್ ಕೊಟ್ಟ ಹಂಗೆ ಕಿತ್ಕೊಂಡ್ಬಿಟ್ಟ ಒಂದು ಟೈಮಲ್ಲಿ. ಅದೇ ಶನಿ ನನಗೆ ಯೋಗಕಾರಕ ಆದ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಶನಿನೇ ಅಲ್ಟಿಮೇಟ್. ಎಲ್ಲಿ ಕೂತಿದ್ದಾನೆ ಅದು ಇಂಪಾರ್ಟೆಂಟು. ನನಗೂ 7.5 ಬಂದಿದೆ, ಈಗ ಆಲ್ರೆಡಿ ಬಂದಿದೆ. ನನ್ನ ರಾಶಿಗೆ 2 ವರ್ಷ ಆಯಿತು 7.5 ಸ್ಟಾರ್ಟ್ ಆಗಿ. ದಶಾದ ಎಫೆಕ್ಟ್ ನೋಡ್ತಾ ಇದ್ದೀನಿ ಹೊರತು 7.5 ಎಫೆಕ್ಟ್ ನೋಡ್ತಾ ಇಲ್ಲ. 2 ವರ್ಷ ಆಯಿತು ನಂದು 7.5 ಶುರುವಾಗಿ. ಈ 7.5 ಅಂತಕ್ಕಂಥದ್ದು ದಯವಿಟ್ಟು ಒಂದು 2 ಕೈ ಜೋಡಿಸಿ ಮುಗಿದು ಕೇಳ್ಕೊಳ್ತೀನಿ, ತೆಗೆದಾಕಿ. ಇದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಫಸ್ಟ್ ತೆಗೆದಾಕ್ಬೇಕಾಗಿರೋರು ಪಬ್ಲಿಕ್ ಅವರಲ್ಲ, ಈ ಕಾಂಪೌಂಡರ್ಗಳು. ನಂಬರ್ 1 ಕಲ್ಪ್ರಿಟ್ ಕಾಂಪೌಂಡರ್ಗಳು. ಜ್ಯೋತಿಷ್ಯ ನೋಡಕ್ ಬರಲ್ಲ, ದಶಾಭುಕ್ತಿ ಹೇಳಕ್ ಬರಲ್ಲ. ಅಲ್ಲಿ ಮಂಗಳ ದೋಷ, ಈ ಕಡೆ 7.5 ಇಲ್ಲ ಅಂದ್ರೆ ತಗೊಂಬಂದ್ಬಿಡ್ತಾರೆ ಹಾವು. ಕರೆಕ್ಟಾಗಿ ಕಲ್ತ್ರೆ ನಾವು ಜನತೆಗೆ ಗೌರವವಾಗಿ ಜ್ಯೋತಿಷ್ಯದಲ್ಲಿ ತಲೆ ಎತ್ತಿ ತಿರುಗಾಡ್ಬೋದು. ಈ ನಮ್ಮ ಪಬ್ಲಿಕ್ ಒಬ್ಬರ ಹತ್ರ ಹೋಗಲ್ಲ, ಇರೋರ ಹತ್ರ ಎಲ್ಲ ಹೋಗ್ಬಿಡ್ತಾರೆ ಪ್ರಾಬ್ಲಮ್ ಇದ್ದಾಗ. ಹಣೆ ಬರದಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಇರಬೇಕು. ಸಿಗೋ ಟೈಮ್ ಸಿಗುತ್ತೆ, ಇಲ್ಲರ ಕಲ್ತ್ಕೋಬೇಕು, ಯಾವಾಗ ಸಿಗುತ್ತೆ ನೋಡ್ಕೋಬೇಕು. ನೀವು ಊರೆಲ್ಲ ತಿರುಗಿದ್ರೆ ಮದುವೆ ಬೇಗ ಆಗಲ್ಲ, ನಿಮ್ಮ ಹೆಣ್ಮಕ್ಳಿಗೂ ಬೇಗ ಆಗಲ್ಲ, ಗಂಡು ಮಕ್ಳಿಗೂ ಬೇಗ ಆಗಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಹುಚ್ಚು ಓಟದ ಹಿಂದೆ ನಾವೆಲ್ಲ ಓಡ್ತಾ ಇದೀವಿ, ಅದೇ ಹಿಂದೂ ಧರ್ಮದಿಂದ ನಾವು ಓಡ್ತಾ ಇಲ್ಲ. ದಟ್ ಈಸ್ ದಿ ಬಿಗ್ಗೆಸ್ಟ್ ಐರನಿ. ಈ ಮದರ್ ಇಂಡಿಯಾದೇ ಪ್ರಾಬ್ಲಮ್ಮು. ಮನೇಲಿರ್ತಾರಲ್ಲ ಮದರ್ ಇಂಡಿಯಾ, ಆ ಮದರ್ ಇಂಡಿಯಾನೇ ಊರವ್ರಿಗೆಲ್ಲ ತೋರಿಸ್ಬೇಕಲ್ಲ, ನನ್ನ ಮಗಳಿಗೆ ಬೇಗ ಮದುವೆ ಆಯಿತು, ಒಳ್ಳೆ ಕಡೆ ಕೊಟ್ಟಿದ್ದೀವಿ ಅಂತ. ಅವರಿಂದಾನೆ ನಿಮ್ಮಗಳ ಬುದ್ಧಿಯಿಂದ ಎಲ್ಲೆಲ್ಲಿ ಹೋಗಿ ಜ್ಯೋತಿಷ ಶಾಸ್ತ್ರನೂ ಹಾಳು, ನಿಮ್ಮ ತಲೆನೂ ಹಾಳು, ಮನೆಗೆ ಬಂದು ಅದನ್ನ ಹೇಳಿ ಅವ್ರ ಮನೇಲಿರೋರು ಹಾಳು. ಅದಕ್ಕೆ ಗಂಡಸರು ಜ್ಯೋತಿಷ ಕಂಡ್ರಾಗಲ್ಲ. ನಿಮ್ಮ ಮನೇಲಿ ಕೇಳ್ಕೊಂಡ್ಬಿಡ್ರಪ್ಪ. ಎಷ್ಟು ಜನ ಇಲ್ಲಿ ಆಚೆ ಬಂದು ಕಾಲ್ ಮಾಡ್ತಾರೆ, ಸರ್ ಇದು ಹೇಳಿ ನೋಡ್ಕೊಳ್ಳಿ ಸರ್, ಕಿರ್ಚಕ್ಕ ಜೋರ ಮಾತಾಡೋದು ನಿಧಾನಕ್ಕೆ. ಯಾಕಂದ್ರೆ ಎಲ್ಲಿ ಗಂಡನೋ ತಂದೆನೋ ಎಲ್ಲೋ ಜ್ಯೋತಿಷ್ ಕಾರ್ಯಕ್ರಮ ಕಾಲು ಹೊಡಿತಾರೆ, ಉಗಿತಾರೆ, ಮೊಬೈಲ್ ತೆಗೆದು ಬಿಸಾಕ್ತಾರೆ, ಟಿವಿ ಆಫ್ ಮಾಡ್ತಾರೆ. ಇವತ್ತಿನ ದಿವಸ ಜ್ಯೋತಿಷ್ಯ ಹಿಂದೂ ಧರ್ಮದಲ್ಲಿ ಟಿವಿನ ಆಫ್ ಮಾಡಿ ಎಲೆ ಹಿಡ್ಕ ಹಾಕಿ ಉಗಿಯೋ ಲೆವೆಲ್ಗೆ ಬಂದಿದ್ದೀವಿ ನಾವೆಲ್ಲ. ಒಬ್ರು ಇದರಲ್ಲಿ ಧ್ವನಿ ಎತ್ತಲ್ಲ. ಇನ್ನು ಆಚೆ ಕಡೆ ಯಂಗ್ಸ್ಟರ್ಸು ಜ್ಯೋತಿಷಿಗಳು ಕಂಡ್ರೆ ಆಹಾ ಇವನ್ ಬುದ್ಧಿ, ಇವಂದು ಹಣೆ ಬರೀ ಇವನಿಗೆ ಗೊತ್ತಿಲ್ಲ, ಇವ್ನು ನಮ್ದೇನು ಹೇಳ್ತಾನೆ. ವ್ಯಂಗ್ಯ. ಇರೋದ್ರಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಬದಲಾವಣೆ ತರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಳೆದ 8 ವರ್ಷದಿಂದ ಸತತವಾಗಿ 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಜ್ಯೋತಿಷ್ಯ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ವೀಕ್ಷಕರು ಒಂದು ಬಹಳ ದೊಡ್ಡ ತಪ್ಪು. ಇಲ್ಲಿ ಫ್ರೀ ಕೊಡ್ತೀನಿ ಅಂತ ಕಾಲ್ ಮಾಡ್ತೀರಾ, ಮತ್ತೆ ಇನ್ನೊಬ್ರ ಹತ್ರ ಹೋಗ್ತೀರಿ. ನೀವೆಂತವ್ರು ಇರ್ಬೇಕು ನೋಡಿ. ಇಲ್ಲಿ ಕರೆಕ್ಟಾಗಿ ಹೇಳಿರ್ತೀನಿ. ನಿಮಗೆ ಅನುಮಾನಂ ಪೆದ್ದ ರೋಗಂ. ನಿಮಗೆ ಪೆದ್ದ ರೋಗಂ. ಕನ್ನಡದಲ್ಲಿ ಪೆದ್ದ, ತೆಲುಗುಲಿ ಪೆದ್ದ ದೊಡ್ಡದು. ಅನುಮಾನ. ಇವನೇನೋ ಹೇಳ್ತಾ ಇದ್ದಾನೆ, 2 ವರ್ಷ ಆಗಲ್ಲ, ಅವ್ರ್ಯಾರೋ ವಯಸ್ಸಾಗಿದೆ, ಇವ್ರಿಗ್ಯಾರೋ ಇದಿದೆ, ಅಲ್ಲಿ ಅವ್ನು ಚೆನ್ನಾಗಿ ಹೇಳ್ತಾನೆ, ಇವನ್ ಚೆನ್ನಾಗಿ ಹೇಳ್ತಾನೆ, ಅವ್ನು ಬಂಬಾಟಾಗಿ ಹೇಳ್ತಾನೆ. ರೀ ಇಲ್ಲಿ ಬಂಬಾಟ್ ಗಿಂಬಾಟ್ ಎಲ್ಲ ಏನಿಲ್ಲ ರೀ. 1000% ಹೇಳ್ತೀನಿ. ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ನಾನು ಹೋಗೋದೆ. ಅರ್ಥ ಆಯ್ತಾ? ನಿಮ್ಮ ಹಣೆ ಬರ ಚೆನ್ನಾಗಿ ನೀವು ಹೋಗೋದೆ. ಇದೆಲ್ಲ ಹಣೆ ಬರದ ಮೇಲೆ ನಡೀತಾ ಇದೆ ಜೀವನ. ಇದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರನ ನಮ್ಮ ಋಷಿಮುನಿಗಳು ನಿಮ್ಮ ಹಣೆ ಬರನ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಹೊರತು ಹಣೆ ಬರಹನ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಈ ಕಾಂಪೌಂಡ್ರ್ ಹಿಂದೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳ ಇದು ಮದುವೆ ಜೀವನ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ, ಅಷ್ಟೇ, ಮುಗೀತು. ಅಂತ ಸಮಯದಲ್ಲಿ ಏನೇನೆಲ್ಲ ಮಾಡ್ಬೋದು.
ಜಾತಕ ನೋಡೋದು ನಿಲ್ಲಿಸ್ಬೇಕು. ಆ ಹುಡುಗಿಗೆ ಯಾರು ಇಷ್ಟನೋ, ಯಾರು ಇಷ್ಟ ಬಂದಿದೆಯೋ ಅದನ್ನ ನೋಡಿ ಅದನ್ನೇ ಫೈನಲೈಸ್ ಮಾಡಕ್ ಟ್ರೈ ಮಾಡಬೇಕು. ಅವ್ರು ಇಷ್ಟಪಟ್ಟವ್ರನ್ನ ನೋಡ್ಕೊಂಡು ಟ್ರೈ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಡಬೇಕು. ನಾವು ಜಾತಕ ನೋಡ್ತಾ ಇಲ್ಲ, ಅದು ನೋಡ್ತಾ ಇಲ್ಲ, ಇಷ್ಟಪಟ್ಟಿದ್ಯಾ, ಕಷ್ಟಪಟ್ಟಾದ್ರೂ ಇರಬೇಕು, ನಮಗೆ ಅವಮಾನ ಮಾಡಬಾರ್ದು ಅಂತ ಹೇಳಬೇಕು. ಇಂಥದ್ದನ್ನ ಆ ಜಾತಕದಲ್ಲಿ ಸಮಸ್ಯೆ ಇದ್ರೆ ಹೇಳಬೇಕು. ಅವರ ಮನಸ್ಥಿತಿನ ನೀವು ಬದಲಾಯಿಸದಲೆ ಇಲ್ಲಿ ರಾಹು ಶಾಂತಿ, ಕುಜ ಶಾಂತಿ, ಹೋಮಗಳು ಮಾಡ್ಕೊಂಡ್ರೆ ಅವ್ರ ಮನಸ್ಥಿತಿ ಹಂಗೆ ಇರುತ್ತೆ. ಇಲ್ಲಿ ಪರಿಸ್ಥಿತಿನ ಚೇಂಜ್ ಮಾಡಕ್ ಹೋಗ್ತಾ ಇದ್ರೆ ಪರಿಸ್ಥಿತಿ ಚೇಂಜ್ ಆಗಲ್ಲ, ಮನಸ್ಥಿತಿ ಹಾಗೆ ಇರುತ್ತೆ. ಜ್ಯೋತಿಷ್ಯ ಅನ್ನೋದು ಮನಸ್ಥಿತಿ ಮೇಲೆ ನಿಂತಿರೋದು. ಆ ಮನಸ್ಥಿತಿನ ಬದಲಾಯಿಸಬೇಕು. ಯಾಕಂದ್ರೆ ಆ ಕಾಂಬಿನೇಷನ್ ಅಲ್ಲಿ ಎಂತೆಂಥವ್ರು ಬರ್ತಾರೆ ಜೀವನದಲ್ಲಿ. ಮದುವೆ ವಿಚಾರದಲ್ಲಿ ತಗೊಂಡಾಗ ಬರ್ತಕ್ಕಂಥ ಗಂಡ ನೋಡಕ್ ಚೆನ್ನಾಗಿರ್ತಾನೆ, ನೋಡಕ್ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾನೆ ಫಸ್ಟ್. ಮದುವೆ ಬಂದ ಮೇಲೆ ಮೈಂಡೇ ಚೇಂಜ್, ತಲೆನೇ ಚೇಂಜ್, ವಾತಾವರಣ ಚೇಂಜ್, ರೌದ್ರ ತರ. ಇನ್ಯಾರೋ ಒಂದು ಹುಡುಗಿ ನೋಡ್ಬಿಟ್ಟು ತಗೊಂಡ್ಬರ್ತಾರೆ, ಆ ಹುಡುಗಿ ಹೇಳಿದ ಮಾತೇ ಕೇಳಲ್ಲ. 3 ದಿವಸಕ್ಕೂ ತಾಯಿ ಮನೆಗೆ ಹೋಗಿ ಕೂತ್ಕೊಳ್ತಾಳೆ. ಸುಮ್ಮನೆ ಗಲಾಟೆ ಮಾಡಿ ಎಲ್ಲೋ ಕೂತ್ಕೊಂಡ್ಬಿಡ್ತಾರೆ. ನಾನು ಬರಲ್ಲ, ನೀನೇನೋ ಅಂದೆ ಅಂತ. ಸಣ್ಣ ವಿಚಾರ, ಸಣ್ಣದು ಎಷ್ಟು ನಮಗೆ ಬರ್ತವೆ ಅಂದ್ರೆ, ನನಗೆ ಬರ್ತವೆ ಕನ್ಸಲ್ಟೇಷನ್ ಅಂದ್ರೆ ತಲೆ ಕೆಟ್ಟೋಗುತ್ತೆ. 7 ವರ್ಷ 8 ವರ್ಷ ಚೆನ್ನಾಗೇ ಇರ್ತಾರೆ. ಆ ದಶಾ ಚೇಂಜ್ ಆಗಿರುತ್ತೆ, ಒಪ್ಕೊಳ್ತೀನಿ. ಕಾರಣ ಇಲ್ಲದೆ ತಾಯಿ ಮನೆಗೆ ಹೋಗೋದು, ಅಲ್ಲಿ ತಾಯಿ ಇನ್ಫ್ಲೂಯೆನ್ಸ್ ಬೇರೆ, ಅದು ತೋರಿಸ್ತಾ ಇರ್ತೀವಿ. ನಾವು ಕಳಿಸಲ್ಲ ನನ್ನ ಮಗಳನ್ನ, ನಮ್ಮ ಮಗಳು ಮತ್ತೆ ಮೊಮ್ಮಗ ನಮ್ಮ ಜೊತೆನೇ ಇರಬೇಕು, ನೀನೇನೋ ಬೈದಿದ್ಯಂತೆ. 7 ವರ್ಷ ಬೈದಿರೋದು ಯಾವುದೂ ಇರಲ್ಲ. ಅದು ಯಾವುದೋ ಒಂದು ಸಣ್ಣದು ಹೇಳಿದ ತಕ್ಷಣ ಇವ್ರಿಗೆ ಉರಿ. ಮದರ್ ಇಂಡಿಯಾಗಳು ಮಾಡೋದು ಇದು. ನಾನು ಯಾರಿಗೂ ಕೇರ್ ಮಾಡಲ್ಲ. ಯಾಕಂದ್ರೆ ನೀವು ನಿಮ್ಮ ಮಗಳನ್ನ ನೀವೇ ಹಾಳು ಮಾಡ್ತಾ ಇರ್ತೀರಾ. ಯಾರಿಗೂ ಅದನ್ನ ಅಪ್ಲಿಕಬಲ್ ಆಗುತ್ತೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಎಷ್ಟೊಂದು ಕೇಸಸ್ ಬಂದಿದೆ. ನನಗೆ ಆಶ್ಚರ್ಯ ಆಗುತ್ತೆ, ನಿಮ್ಗೆಲ್ಲ ಗೊತ್ತಿಲ್ಲ. ಎಷ್ಟೋ ಜನ ಗಂಡಸರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಪಬ್ಲಿಕ್ಕಲ್ಲಿ ಇದೆಲ್ಲ ಹೇಳಕ್ಕೆ ನಮಗೆ ಇಷ್ಟ ಆಗಲ್ಲ. ನೀನು ಗಂಡಸಲ್ವೇನೋ ಅಂತ ಎಲ್ಲ ಜನರಲ್ಲಿ ಮಾತಾಡ್ತಾರೆ. ಬಂದು, ಸರ್ ಮದುವೆ ಆಗಿದ್ದೀನಿ ಸರ್, 10 ವರ್ಷ ಆಯ್ತು, ಏನೋ ನನ್ಗೆ ಗೊತ್ತಿಲ್ಲಂಗೆ ಏನೋ ಒಂದು ಯಾವುದೋ ಒಂದು ಹೊಡೆದ್ಬಿಟ್ನೋ, ಕೈಯಲ್ಲಿ ಇಟ್ಬಿಟ್ನೋ, ಆಯ್ತು ಕಾಲ್ಗೂ ಬಿದ್ದೆ ಸರ್, ಅತ್ತೆಗೂ ಬಿದ್ದಿದ್ದೀನಿ ನಾನು. ಈ ಕೇಸ್ ಒಂದು 3-4 ಬಂದಿದೆ ನನ್ನ ಹತ್ರ. ಕಾಲಿಗೆ ಬಿದ್ದುಬಿಟ್ಟೆ ಸರ್, ನನ್ ಬೇಕಾದ್ರೆ 4 ಬಾರಿಸಿ ಅಂದ್ರೂ ಕೂಡ ಅವ್ರಿಗೆ ಕರ್ಗೆ ಇಲ್ಲ ಸರ್. ಒಂದೇ ಒಂದ್ಸತಿ ಸರ್ ನಾನು ಮಾಡಿರೋದು ತಪ್ಪು. ದಶಾಭುಕ್ತಿ ಹಂಗೆ ತೋರಿಸಿತ್ತು, ಇರ್ಲಿ. ಫುಲ್ಲು ರಾಂಗ್ ಅಲ್ಲಿ ಆ ಕಡೆ ಮದುವೆ ಮಾಡ್ಕೊಡ್ಬೇಕಾದ್ರೆ ಅಯ್ಯೋ ಅಳಿಯ ಅಂತ ಮಾಡ್ಕೊಟ್ರು. 7 ವರ್ಷ 8 ವರ್ಷ ಎಲ್ಲ ಚೆನ್ನಾಗಿದ್ರು. ಅವ್ರ ಪಾಪ ಆ ಅಪ್ಪನಿಗೆ ಆ ಮಗಳು ಕಂಡ್ರೆ ಪ್ರೀತಿ, ಮಗನ್ ಕಂಡ್ರೆ ಪ್ರೀತಿ. ಮಕ್ಕಳಂದ್ರೆ ಎಲ್ಲರಿಗೂ ಪ್ರೀತಿ ಅಲ್ವ ತಂದೆ ತಾಯಿಗೆ. ದೂರ ಮಾಡ್ತಾರೆ ಇವರು. ಕರ್ಮಗಳ ಅಂಟಿಸ್ಕೊಳ್ಳಿ, ಏನ್ ಚಿಂತೆ ಇಲ್ಲ. ಇವತ್ತು ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ, ನಾಳೆ ನಿಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ. ಅದು ನಮ್ಮ ಜ್ಯೋತಿಷ್ಯದ ಸಮಸ್ಯೆ. ಕರ್ಕೊಂಡೋಗಿ ಮಕ್ಕಳು ಮಾತಾಡ್ಸ್ಬಿಡ. ಅವ್ರದೇ ಮಗ, ನಿಮ್ಮ ಮಗ, ಬಟ್ ಅವ್ರ ಮಗ ಅಲ್ವಾ ಫಸ್ಟ್. ಮಗುನ್ ಮಾತಾಡ್ಸ್ಬಿಡ, ತಂದೆ ಹತ್ರ ಮಾತಾಡೋ ಸರಿ ಇಲ್ಲ ಅವನು. ಕೇಸ್ ಟು ಕೇಸ್ ನೋಡಿದ್ದೀನಿ ನಾನು. ಅಂಥದ್ದೇನು ಬಂದು ಮಾತಾಡಿದಾಗ ಏನು ಮಾಡೋಕ್ಕಾಗಿಲ್ಲ. ಇವತ್ತು ಲಾನು ಸ್ವಲ್ಪ ಹಂಗೆ ಇದೆ, ಸಾಫ್ಟ್ ಕಾರ್ನರ್ ಇದೆ, ಅದು ನೋಡಿದೀವಿ. ಎಷ್ಟೋ ಜನ ನಮ್ಮ ಹತ್ರ ಲಾಯರ್ಸ್ ಬರ್ತಾರೆ, ಏನ್ ಮಾಡಕ್ಕಲ್ಲ ಸರ್, ಈಗ ಎಲ್ಲ ಸಮಾನವಾಗಿದ್ದಾರೆ, ಲಾ ಮಾತ್ರ ಚೇಂಜ್ ಆಗಿಲ್ಲ ಅಂತಾರೆ. ದಿಸ್ ಇಸ್ ದಿ ಫ್ಯಾಕ್ಟ್. ಸರ್ ಮಗುನ್ ನೋಡ್ಬೇಕು, ಮಗುನ್ ಮಾತಾಡ್ಸ್ಬೇಕು ಸರ್, ಬೇಜಾರಾಗ್ತಾ ಇದೆ, ಅವ್ರಿಗೆ ಕಾಲ್ಗೂ ಬಿದ್ದಿದ್ದೀನಿ, ಫೋನ್ ಮಾಡು ಅಂತ ಹೇಳ್ತೀನಿ. ಮಕ್ಕಳ ಹತ್ರ ಮಾತಾಡ್ಸೋದೇ ಇಲ್ಲ. ಆ ಮಗುಗೆಲ್ಲ ಕೆಟ್ಟದೇ ಹೇಳ್ಕೊಟ್ಬಿಡ್ತಾಳೆ, ನಾನು ಕಳ್ಳ ಅಂತೆ, ನಾನು ಸರಿ ಇಲ್ವಂತೆ, ನಾನು ಅದು ಮಾಡ್ತೀನಂತೆ. ನಾನು ಹೋದ್ರೆ ನನ್ನೊಂಥರ ಟೆರರಿಸ್ಟ್ ತರ ನೋಡ್ತಾರೆ, ನನ್ನೊಂಥರ ಕಳ್ಳನ್ ತರ ನೋಡ್ತಾರೆ ನಮ್ಮ ಮಕ್ಕಳು. ಎಷ್ಟು ಹೇಳ್ಕೊಳಕ್ಕಾಗಲ್ಲ ಸರ್, ಮನಸ್ಸಲ್ಲಿ ಬೇಜಾರಾಗತ್ತೆ ಅಂತ. ಇಂಥವೆಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಡೆಯುವಂಥ ವಿಚಾರನ. ಅದು ಕಲಿಯುಗ. ವೆರಿ ಡಿಫಿಕಲ್ಟ್. ಕೆಲವೆಲ್ಲ ವಿಚಾರಗಳು ನಾನು ಹೇಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ ಏನು ಪರಿಹಾರ ಕೊಡ್ಲಿ? ಎಷ್ಟೆಷ್ಟೆಲ್ಲ ಪರಿಹಾರ ಕೊಟ್ಟರು ಚೇಂಜ್ ಆಗಿಲ್ಲ. ಕೊನೆಗೆ ಸೋತೋಗಿ ಬಿಟ್ಟು ಇನ್ನಾಗಲ್ಲ ಅಂತ ಹೇಳಿ 6 ವರ್ಷ ಒದ್ದಾಡಿ ಕೊನೆಗೆ ಡೈವರ್ಸ್ ತಗೊಂಡು ಅದೇ ವಿಚಾರದಲ್ಲಿ ನನಗೆ ಯಾವುದು ಮದುವೆ ಬೇಡ ಅನ್ನೋರು ತುಂಬಾ ಜನ ಇದ್ದಾರೆ. ನಾನು 2 ಸೈಡು ಪ್ರಾಬ್ಲಮ್ ಇರೋದು ಹೇಳ್ತಾ ಇದ್ದೀನಿ, ಒಂದು ಸೈಡ್ ಹೇಳ್ತಾ ಇದ್ದೀನಿ. ಇವತ್ತು ಹಾರೋಸ್ಕೋಪ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನನಗೆ ಅಲ್ಲಿ ಮನದಟ್ಟಾಯ್ತು. ಅದು ಬಿಟ್ಬಿಟ್ಟು ಈ ಸಾಡೆ ಸಾತಿ ಇಂಥವೆಲ್ಲ ಹೇಳ್ಕೊಂಡು ಜ್ಯೋತಿಷ್ಯ ಶಾಸ್ತ್ರನೂ ಹಾಳು, ಇಲ್ಲಿ ಅವ್ರಿಗೆ
ಶಾಸ್ತ್ರದ ಮೇಲೆ ನಂಬಿಕೆನೂ ಹೋಯ್ತು, ಹಾಗೆ ಹಿಂದೂ ಧರ್ಮದ ಮೇಲೂ ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ. ಇದೆಲ್ಲ ಚೈನ್ ಲಿಂಕ್. ನನ್ನ ಅನುಭವದಲ್ಲಿ ಇದು ಚೈನ್ ಲಿಂಕ್. ಇದು 100% ಯಾರಾದ್ರು ವೀಕ್ಷಕರು ನೀವು ನೋಡ್ತಾ ಇದ್ದೀರಾ, ನೀವೊಂದು ಆಲೋಚನೆ ಮಾಡಿ, ಎಷ್ಟು ಜನ ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನೆಲ್ಲ ಕೇಳಿ ಜ್ಯೋತಿಷ್ಯ ನಂಬ್ತೀರಾ ಅಂತಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನನಗೆ ಫೋನ್ ಮಾಡಿ ದಯವಿಟ್ಟು ಕೇಳಿ. ದಿನ ನೀವು ಫೋನ್ ಮಾಡ್ಬಿಟ್ಟು ನೀವು ನನ್ನ ಮದುವೆ ಯಾವಾಗ, ನನ್ನ ಕೆಲಸ ಯಾವಾಗ ಅಂತ ಬಿಟ್ಬಿಟ್ಟು ನೀವು 10ರಿಂದ 20 ಜನ ನಿಮ್ಮ ಅಕ್ಕಪಕ್ಕ ಇರೋದು ನೀವು ಜ್ಯೋತಿಷ್ಯ ನಂಬ್ತೀರಾ ಅಂತ ನೀವು ಲಿಸ್ಟ್ ಮಾಡಿ, ಅವ್ರ ಹೆಸರು ಲಿಸ್ಟ್ ಮಾಡಿ. 10 ಜನದಲ್ಲಿ ಎಷ್ಟು ಜನ ಜ್ಯೋತಿಷ್ಯ ನಂಬ್ತಾರೆ, ಎಷ್ಟು ಜನ ಬಿಲೀವ್ ಮಾಡ್ತಾರೆ, ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ, ಎಷ್ಟು ಜನ ಇಲ್ಲ ಅಂತ ಹೇಳ್ತಾರೆ. ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮಗೆ ಆಶ್ಚರ್ಯ ಆಗಿ ಹೇಳ್ತೀರ ನನಗೆ. ಅಂಥದ್ದು ಕಾಲ್ ಮಾಡಿ, ಸ್ವಾರ್ಥ ಆಗಬೇಡಿ. ಕಾಲ್ ಮಾಡೋರು ಯಾವಾಗಲೂ ನನ್ನ ಮದುವೆ ಯಾವಾಗ, ನನ್ನ ಮಗಳು ಯಾವಾಗ ಕಲ್ಸಕ್ಕೆ ಹೋಗ್ತಾಳೆ, ಈ ಮದರ್ ಇಂಡಿಯಾ ಅಲ್ಲಿರೋರೆಲ್ಲ ಇಷ್ಟೇನಾ, ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇಷ್ಟೇನಾ? ಕಳೆದ 8 ವರ್ಷದಿಂದ ನಾನು ಜ್ಯೋತಿಷ್ಯ ಎತ್ತಿಡಿಬೇಕು ಅಂತ ಮಾತಾಡ್ತಾ ಇದ್ದಾಗ ಒಬ್ಬರಾದ್ರೂ ಸ್ವಲ್ಪ ಮಾತಾಡ್ಬೇಕಲ್ರಿ? ಇಲ್ವಾ ಜೋಶ್ ಇಲ್ವಾ ಒಳಗಡೆ? ನಿಮ್ಮಲ್ಲಿ ತಾಕತ್ತಿಲ್ವಾ ಒಂದು 5 ನಿಮಿಷ ಆದ್ರೂ ಮಾತಾಡೋಕ್ಕೆ? ನಿಮ್ದು ಹೇಳ್ತೀನಿ ನಾನು, ಕಾಲ್ ತಗೊಂಡ್ಮೇಲೆ ನಿಮ್ದು ಇದ್ದೇ ಇರುತ್ತೆ, ಅದು ಹೇಳ್ತೀನಿ. ಆದ್ರೂ ಜೋಶ್ ಬೇಕಲ್ವಾ? ಒಂದು ಶಾಸ್ತ್ರ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಂದು ಇಷ್ಟೆಲ್ಲ ಅನುಭವ ಆಗಿದೆ, ನನಗೆ ಈ ಥರ ಆಚೆ ಕಡೆ ಹಿಂಗಿದೆ, ಮಾತಾಡಬೇಕು. ಅದ್ರಲ್ಲಿ ಏನಿದೆ? ಒಂದು ಫ್ರೀ ಸಿಕ್ಕಿದ ತಕ್ಷಣ ಫಿನೈಲ್ ಕುಡಿಬಾರ್ದು, ಸ್ವಾಭಿಮಾನ ಇರಬೇಕು. ಫ್ರೀ ಕೊಡ್ತೀನಿ ನಾನು, ಫ್ರೀ ಹೇಳ್ತೀನಿ, ಫ್ರೀ ಕೊಟ್ಟರೆ ಫಿನೈಲ್ ಕುಡಿಬಾರ್ದು. ಹಾಗೆ ನಮ್ಮ ಅಗ್ನಿಹೋತ್ರದ ಕ್ಲಾಸಸ್ದು VT ಇದೆ, ಹಾಗೆ ಕ್ರಿಸ್ಟಲ್ ಹೀಲಿಂಗ್ದು VT ಇದೆ, ಹಾಗೆ ನಮ್ಮ ಕ್ಲಾಸಸ್ದು VT ಇದೆ. 3 ನೋಡ್ಕೊಂಬನ್ನಿ. ನನ್ನ ಮನದಾಳದ ಮಾತು ಹೇಳಿದ್ದೀನಿ, ಜ್ಯೋತಿಷ್ಯ ಶಾಸ್ತ್ರನ ಉಳಿಸಿ ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಅಗ್ನಿಹೋತ್ರವು ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಅತ್ಯುತ್ತಮ ಆಚರಣೆಯಾಗಿದೆ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದರೊಂದಿಗೆ ಮನೆಯಲ್ಲಿನ ಋಣಾತ್ಮಕ ಸಂಚಯವನ್ನು ಕಡಿಮೆ ಮಾಡುತ್ತದೆ. ಈ ಅಗ್ನಿಹೋತ್ರದ ಆಚರಣೆಯಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯ, ನೆಮ್ಮದಿ, ಸಂತೋಷವನ್ನು ಪಡೆಯಬಹುದಾಗಿದೆ. ಈ ವಿಶೇಷವಾದಂತಹ ಆನ್ಲೈನ್ ಅಗ್ನಿಹೋತ್ರ ತರಗತಿಯು ಝೂಮ್ ಆಪ್ ಮುಖಾಂತರ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ಸೆಪ್ಟೆಂಬರ್ 22ರ ಭಾನುವಾರ ಬೆಳಗ್ಗೆ 11ರಿಂದ 1 ಗಂಟೆಯ ಸಮಯದಲ್ಲಿ ನಡೆಸಿಕೊಡುತ್ತಾರೆ. ಆಸಕ್ತಿಯುಳ್ಳವರು ಕೂಡಲೇ ಈ ಅಗ್ನಿಹೋತ್ರ ತರಗತಿಗೆ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನು ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್ ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆ, ನನ್ನ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ ರೆಕಮೆಂಡ್ ಆಲ್ ದಿ ಯಂಗ್ಸ್ಟರ್ಸ್ ಟು ರಿಯಲಿ ಗೆಟ್ ಇನ್ ಟು ಲರ್ನ್ ನಕ್ಷತ್ರ ನಾಡಿ ಅಂಡ್ ಆಲ್ಸೋ ಎಂಬ್ರೇಸ್ ಏನ್ಷಿಯಂಟ್ ವಿಸ್ಡಮ್ ಆಫ್ our ಸನಾತನ ಧರ್ಮ. ನಮ್ಮ ಬ್ರದರ್ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳೋಕ್ ಶುರು ಮಾಡಿದ್ರು, ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂರಾಲಜಿ ಗುರುಜಿ ಏನೇನ್ ಮಾಡ್ತಾರೆ
ಮಾಡಿದ್ರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.